ಹಾಯ್ ಹಲೋ ಫ್ರೆಂಡ್ಸ್, ನಾನು ಮಟನ್ ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಕುಕ್ಕರಲ್ಲಿ ಎಣ್ಣೆ ಹಾಕ್ಕೊಂಡು ಕಾಯಿಸ್ಕೊಂಡಿದ್ದೀನಿ. ಇದು ರುಬ್ಬಕ್ಕೆ ಮಸಾಲೆ ಚಕ್ಕೆ ಮತ್ತು ಲವಂಗ ಇಟ್ಕೊಂಡಿದ್ದೀನಿ, ಕೊತ್ತಂಬರಿ, ಕೊಬ್ಬರಿ ತುರಿ, ಹಾಗೆ ಟೊಮೊಟೊ, ಬೆಳ್ಳುಳ್ಳಿ, ಶುಂಠಿ, ಹಾಗೆ 1 ಬೌಲಷ್ಟು ಈರುಳ್ಳಿ. ಇದು ಮಟನ್ ಮಸಾಲ. ಹಾಗೆ ಈ ಕಡೆ ಇಟ್ಟಿರೋದು ಒಗ್ಗರಣೆಗೆ ಕರಿಬೇವು, ಈರುಳ್ಳಿ ಮತ್ತು ವಾಶ್ ಮಾಡಿಟ್ಕೊಂಡಿರುವ ಮಟನ್. ಇವಾಗ ಮೊದಲಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದಿದೆ. ಸೊ ಕರಿಬೇವು, ಇವಾಗ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದನ್ನು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಅಂತ ಅನ್ಸಿದ್ಮೇಲೆ ನಾನಿಲ್ಲಿ ಮಟನ್ ಹಾಕೋತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ನೀವು ಎಷ್ಟು ಖಾರ ತಿನ್ನೋಕ್ಕೆ ಇಷ್ಟಪಡ್ತೀರೋ ಅಷ್ಟು ಹಾಕೋಬೋದು. ನಾನಿಲ್ಲಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮುಚ್ಚಳ ಮುಚ್ಚಿ ಇದನ್ನು ಮಟನ್ನು ನೀರಿನ ಅಂಶ ಬಿಟ್ಕೊಳ್ಳೋವರೆಗೂ ಬೇಯಿಸ್ಕೋಬೇಕು. ಹಾಗೆ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಆವಾಗಲೇ ತೋರಿಸಿರುವಂತಹ ಪದಾರ್ಥಗಳನ್ನ ಹಾಕ್ಕೊಂಡು ಮಸಾಲೆ ರುಬ್ಕೊಳ್ತಿದ್ದೀನಿ. ಚಕ್ಕೆ ಲವಂಗ ಹಾಕ್ಕೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ, ಈರುಳ್ಳಿ ಹಾಕೋತಾ ಇದ್ದೀನಿ, ಕೊಬ್ಬರಿ ತುರಿ. ನಾನಿಲ್ಲಿ ಒಣ ಕೊಬ್ಬರಿ ತೊಗೊಂಡಿದ್ದೀನಿ, ನೀವು ಹಸಿ ಕೊಬ್ಬರಿ ಆದ್ರೂ ಓಕೆ. ಟೊಮೆಟೊ, ಹಾಗೆ ಇವಾಗ ಮಟನ್ ಮಸಾಲ ಹಾಕೋತಾ ಇದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬರೋಣ ಬನ್ನಿ. ಕೊತ್ತಂಬರಿನೂ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಆಲ್ರೆಡಿ ನೀರು ಬಿಟ್ಕೊಂಡು ಅದು ನೀಟಾಗಿ ಎಲ್ಲ ಬ್ಲೆಂಡ್ ಆಗಿದೆ. ಸೊ ಈ ಸ್ಟೇಜಲ್ಲಿ ನಾವೇನು ಮಾಡಬೇಕು, ರುಬ್ಬಿರುವಂತಹ ಮಿಶ್ರಣನ ಹಾಕ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ನಿಮಗೆ ಮಟನ್ ಸಾರು ಯಾವ ಟೈಪ್ ಬೇಕು ಅಂದರೆ ಗ್ರೇವಿ ಟೈಪಾ ಇಲ್ಲ ನೀರಾಗಿದ್ರೂ ಓಕೆ ಅಂತಂದರೆ ನೀವು ಅದನ್ನು ನೀರನ್ನ ನೋಡಿಕೊಂಡು ನಿಮ್ಮ ರುಚಿಗೆ ಅನುಗುಣವಾಗಿ ಅಡ್ಜಸ್ಟ್ ಮಾಡ್ಕೋಬೋದು. ನಾನು ಇಲ್ಲಿ ಸ್ವಲ್ಪ ತಿಕ್ಕಾಗಿರಲಿ ಅಂತ ನೀರಿನ ಪ್ರಮಾಣನ ಕಡಿಮೆನೇ ಹಾಕ್ಕೊಂಡಿದ್ದೀನಿ. ನೋಡಿ, ಕುಕ್ಕರ್ ವಿಷಲ್ 5 ಬರಬೇಕು. ನೋಡಿ ಸಾಂಬಾರು ರೆಡಿ ಆಗಿದೆ. ನೋಡಿ ಅಷ್ಟು ತಿಕ್ಕಾಗಿದೆ ನನ್ನ ಸಾಂಬಾರು. ಅದು ಮತ್ತೆ ನೀವೇನು ಮಾಡಬೇಕು ಅಂತಂದರೆ ನಿಮ್ಗೆ ಇನ್ನೂ ತಿಕ್ಕಬೇಕು ಅಂದರೆ ಅದು ಕುದಿಸ್ತಾ ತಿಕ್ ಆಗುತ್ತೆ. ಬನ್ನಿ ನಮ್ಮ ಇವತ್ತಿನ ಊಟ ಏನು ಅಂತ ನೋಡೋಣ. ರೊಟ್ಟಿ, ಮಟನ್ ಸಾರು, ನನ್ನ ಚಾನಲ್ ರೆಡಿಯಾಗಿದೆ. ಮಾಡಿ ನನ್ನ ಚಾನಲ್ನ